ಹೆಲೋ ಎವ್ರಿವನ್, ವೆಲ್ಕಮ್ ಟು ಲಕ್ಷ್ಮಿ ಟ್ಯುಟೋರಿಯಲ್ಸ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸು ನಮ್ಮ ಮ್ಯಾಥಮೆಟಿಕ್ಸ್ ಕ್ಲಾಸಸಲ್ಲಿ 4th ಕ್ಲಾಸ್ ಆಗಿದೆ. ಈ ವಿಡಿಯೋ ಯಾರೆಲ್ಲ KTET ಹಾಗೆ GPSTR 2025ಗೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಸಹ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಗೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರೋಂಥ ಟಾಪಿಕ್ ಯಾವುದ್ರ ಬೇಸ್ ಮೇಲೆ ಅಂತಂದರೆ LCM ಹಾಗೆ HCF ಈ ಎರಡು ಟಾಪಿಕ್ ಮೇಲೆ ನಾವು ಇವತ್ತಿನ ಕ್ವೆಶನ್ಸನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಪ್ರೀವಿಯಸ್ ಇಯರಲ್ಲಿ ಯಾವ ಥರ ಕ್ವೆಶನ್ಸ್ ಅರೈಸ್ ಆಗಿತ್ತು ಅನ್ನೋದನ್ನು ಡಿಸ್ಕಷನ್ ಮಾಡ್ತಾ ಹಾಗೆ HCF LCM ಇದ್ರ ಬೇಸ್ ಮೇಲೆ ಬರುವಂಥ ಎಲ್ಲ ಕ್ವೆಶನ್ಸನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡಿಯರ್ ಫ್ರೆಂಡ್ಸ್, LCM ಆ್ಯಂಡ್ HCF ಟಾಪಿಕನ್ನು ತಗೊಂಡಾಗ ಮೊದಲಿಗೆ ನಮಗೆ ಮಲ್ಟಿಪಲ್ಸ್ ಅಂತಂದರೆ ಏನು ಹಾಗೆ ಫ್ಯಾಕ್ಟರ್ ಅಂತಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಮಲ್ಟಿಪಲ್ ಅಂತಂದರೆ ಯಾವುದಾದ್ರೂ ಒಂದು ನಂಬರನ್ನು ಬೇರೊಂದು ನಂಬರ್ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ಸಿಗೋವಂಥ ಪ್ರಾಡಕ್ಟ್ ಏನಿದೆ ಆ ಪ್ರಾಡಕ್ಟನ್ನೇ ನಾವು ಆ ನಂಬರ್ನ ಮಲ್ಟಿಪಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ 2ನ ಮಲ್ಟಿಪಲ್ಲು 6 ಅಲ್ವಾ. ಸೊ ಹಾಗೆ ಮಲ್ಟಿಪಲ್ಸನ್ನು ತಗೊಂಡಾಗ ಒಂದು ನಂಬರ್ಗೆ ಎಷ್ಟು ಮಲ್ಟಿಪಲ್ಸ್ ಬೇಕೋ ಅಷ್ಟು ಮಲ್ಟಿಪಲ್ಸನ್ನು ನಾವಿಲ್ಲಿ ಬರಿತಾ ಹೋಗ್ಬೋದು. ಸೊ ಫಾರ್ ಎಕ್ಸಾಂಪಲ್ 2 ತಗೊಂಡಾಗ 2ನ ಮಲ್ಟಿಪಲ್ಸು 2, 4, 6, 8, 10, 12 ಆ್ಯಂಡ್ ಸೋ ಆನ್. ಎಷ್ಟು ಬೇಕೋ ಅಷ್ಟು ಮಲ್ಟಿಪಲ್ಸನ್ನು ನಾವಿಲ್ಲಿ ಬರಿಬಹುದು. ಹಾಗೆ 3ನ ತಗೊಂಡಾಗ 3, 6, 9, 12, 15 ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಮಲ್ಟಿಪಲ್ನಲ್ಲಿ ಯಾವುದಾದ್ರೂ ಒಂದು ನಂಬರ್ನ ಚಿಕ್ಕ ಮಲ್ಟಿಪಲ್ ಯಾವುದಾಗಿರುತ್ತೆ ಅಂತಂದರೆ ಅದೇ ನಂಬರ್ ಆಗಿರುತ್ತೆ. ಇಲ್ಲಿ 2 ತೊಗೊಂಡಿದ್ದೀವಿ, 2ನ ಚಿಕ್ಕ ಮಲ್ಟಿಪಲ್ ಯಾವುದು ಅಂತಂದರೆ 2 ಆಗಿರುತ್ತೆ. ಹಾಗೆ 3ನ ಚಿಕ್ಕ ಮಲ್ಟಿಪಲ್ ಯಾವುದು ಅಂತಂದರೆ ಅದು 3 ಆಗಿರುತ್ತೆ. ಹಾಗೆ ಗ್ರೇಟೆಸ್ಟ್ ಮಲ್ಟಿಪಲ್ ಯಾವುದು ಅಂತಂದರೆ ನಾವಿಲ್ಲಿ ಗ್ರೇಟೆಸ್ಟ್ ಮಲ್ಟಿಪಲ್ ಯಾವುದು ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಮಗೆ ಮಲ್ಟಿಪಲ್ಸನ್ನು ತಗೊಂಡಾಗ ಎಷ್ಟು ಮಲ್ಟಿಪಲ್ಸ್ ಬೇಕೋ ಅಷ್ಟು ಬರಿತಾ ಹೋಗಬಹುದು. ಇನ್ಫೈನೈಟ್ ಆಫ್ ಮಲ್ಟಿಪಲ್ಸ್ ಇರುತ್ತೆ ಯಾವುದಾದ್ರೂ ಒಂದು ನಂಬರ್ಗೆ. ಹಾಗೆ ಇಲ್ಲಿ ಫ್ಯಾಕ್ಟರನ್ನು ತಗೊಂಡಾಗ ಫ್ಯಾಕ್ಟರ್ ಅಂತಂದರೆ ಒಂದು ನಂಬರನ್ನು ಯಾವ್ಯಾವ ನಂಬರಿಂದ ನಾವು ಕಂಪ್ಲೀಟಾಗಿ ಡಿವೈಡ್ ಮಾಡೋಕ್ಕಾಗುತ್ತೋ ಅಂಥ ನಂಬರನ್ನೇ ನಾವು ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 4 ತಗೊಂಡಾಗ 4ನ್ನು ನಾವು ಯಾವ್ಯಾವ ನಂಬರಿಂದ ಡಿವೈಡ್ ಮಾಡಬಹುದು ಅಂತಂದರೆ 1ಇಂದ ಡಿವೈಡ್ ಮಾಡಬಹುದು, 2ಇಂದ ಡಿವೈಡ್ ಮಾಡಬಹುದು ಹಾಗೆ 4ಇಂದ ಡಿವೈಡ್ ಮಾಡಬಹುದು. ಸೊ ಈ 3 ನಂಬರ್ಸಿಂದ ನಾವು 4ಅನ್ನು ಡಿವೈಡ್ ಮಾಡಬಹುದು ಅಂತಾದರೆ ಈ 3 ನಂಬರ್ಸನ್ನು ನಾವೇನಂತ ಕರಿತೀವಿ, 4ನ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಹಾಗೆ ಫ್ಯಾಕ್ಟರ್ಸನ್ನು ತಗೊಂಡಾಗ ಯಾವುದಾದ್ರೂ ಒಂದು ನಂಬರ್ನ ಫ್ಯಾಕ್ಟರ್ಸನ್ನು ತಗೊಂಡಾಗ ಲೀಸ್ಟ್ ಫ್ಯಾಕ್ಟರ್ ಯಾವುದಾಗಿರುತ್ತೆ ಅಂತಂದರೆ 1 ಆಗಿರುತ್ತೆ. ಪ್ರತಿಯೊಂದು ನಂಬರನ್ನು ಸಹ ನಾವು 1ಇಂದ ಡಿವೈಡ್ ಮಾಡಬಹುದು. ಅಂತಂದರೆ ಪ್ರತಿಯೊಂದು ನಂಬರ್ನ ಲೀಸ್ಟ್ ಫ್ಯಾಕ್ಟರ್ ಯಾವುದಾಗಿರುತ್ತೆ ಅಂದರೆ 1 ಆಗಿರುತ್ತೆ. ಹಾಗೆ ಗ್ರೇಟೆಸ್ಟ್ ಫ್ಯಾಕ್ಟರ್ ಯಾವುದಾಗಿರುತ್ತೆ ಅಂದರೆ ಅದೇ ನಂಬರ್ ಆಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಂಡಾಗ 12ಅನ್ನು ತಗೊಳ್ಳೋಣ. 12ಅನ್ನು ನಾವು 1ಇಂದ ಡಿವೈಡ್ ಮಾಡಬಹುದು, 2ಇಂದ ಡಿವೈಡ್ ಮಾಡಬಹುದು, 3ಇಂದ ಡಿವೈಡ್ ಮಾಡಬಹುದು, 4ಇಂದ ಡಿವೈಡ್ ಮಾಡಬಹುದು, 6ಇಂದ ಡಿವೈಡ್ ಮಾಡಬಹುದು ಹಾಗೆ 12ಇಂದ ಡಿವೈಡ್ ಮಾಡಬಹುದು. ಈ ಇಷ್ಟು ನಂಬರ್ಸನ್ನು ನಾವು 12ನ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ 12ನ ಲೀಸ್ಟ್ ಫ್ಯಾಕ್ಟರ್ ಯಾವುದು ಅಂತಂದರೆ 1. ಹಾಗೆ ಹೈಯೆಸ್ಟ್ ಫ್ಯಾಕ್ಟರ್ ಯಾವುದು ಅಂತಂದರೆ 12. ಸೊ ಹಾಗೆ ಇಲ್ಲಿ ಫ್ಯಾಕ್ಟರನ್ನು ತಗೊಂಡಾಗ ಯಾವುದಾದ್ರೂ ಒಂದು ನಂಬರ್ಗೆ ಎಷ್ಟು ಫ್ಯಾಕ್ಟರ್ಸ್ ಇರುತ್ತೆ ಅನ್ನೋದನ್ನು ನಾವು ಹೇಳ್ಬೋದು. ಅಂದರೆ ಯಾವುದಾದ್ರೂ ಒಂದು ನಂಬರ್ಗೆ ಎಷ್ಟು ಫ್ಯಾಕ್ಟರ್ಸ್ ಇರುತ್ತೆ ಅಂತಂದರೆ ಅದು ಫೈನೈಟ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇರುತ್ತೆ. ನಮಗೆ ಗೊತ್ತಾಗುತ್ತೆ, ಅಂದರೆ ವಿ ಕ್ಯಾನ್ ಫೈಂಡ್ ಹೌ ಮೆನಿ ಫ್ಯಾಕ್ಟರ್ಸ್ ಅ ನಂಬರ್ ಹ್ಯಾಸ್ ಅಂತ. ಅದೇ ನಾವು ಮಲ್ಟಿಪಲನ್ನು ತಗೊಂಡಾಗ ಇನ್ಫೈನೈಟ್ ಆಫ್ ಮಲ್ಟಿಪಲ್ಸ್ ಇರುತ್ತೆ. ಯಾವುದಾದ್ರೂ ಒಂದು ನಂಬರ್ಗೆ ಎಷ್ಟು ಮಲ್ಟಿಪಲನ್ನು ಬರಿಬಹುದು ಅಂದರೆ ಅದು ಇನ್ಫೈನೈಟ್ ಆಗಿರುತ್ತೆ. ಸೊ ಇವೆರಡು ಡಿಫ್ರೆನ್ಸಸ್ ಬಿಟ್ವೀನ್ ಮಲ್ಟಿಪಲ್ಸ್ ಆ್ಯಂಡ್ ಫ್ಯಾಕ್ಟರ್ಸ್. ಸೊ ಮಲ್ಟಿಪಲ್ ಅಂತಂದರೆ ಇನ್ಫೈನೈಟ್ ಆಗಿರುತ್ತೆ, ಫ್ಯಾಕ್ಟರ್ಸ್ ಅಂತಂದರೆ ಫೈನೈಟ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇರುತ್ತೆ ಯಾವುದಾದ್ರೂ ಒಂದು ನಂಬರ್ಗೆ. ಹಾಗೆ ಯಾವುದಾದ್ರೂ ಒಂದು ನಂಬರ್ನ ಲೀಸ್ಟ್ ಮಲ್ಟಿಪಲ್ ಯಾವುದಾಗಿರುತ್ತೆ ಅಂದರೆ ಅದೇ ನಂಬರ್ ಆಗಿರುತ್ತೆ. ಹೈಯೆಸ್ಟ್ ಮಲ್ಟಿಪಲ್ ಯಾವುದಾಗಿರುತ್ತೆ ಅಂದರೆ ವಿ ಕೆನಾಟ್ ಫೈಂಡ್ ಹೈಯೆಸ್ಟ್ ಮಲ್ಟಿಪಲ್. ಹಾಗೆ ಫ್ಯಾಕ್ಟರ್ ಅಂತ ತಗೊಂಡಾಗ ಯಾವುದಾದ್ರೂ ಒಂದು ನಂಬರ್ನ ಲೀಸ್ಟ್ ಫ್ಯಾಕ್ಟರ್ ಯಾವುದಾಗಿರುತ್ತೆ ಅಂದರೆ 1 ಆಗಿರುತ್ತೆ. ಹೈಯೆಸ್ಟ್ ಫ್ಯಾಕ್ಟರ್ ಯಾವುದು ಅಂತಂದರೆ ಅದೇ ನಂಬರ್ ಹೈಯೆಸ್ಟ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಇದು ಡಿಫರೆನ್ಸಸ್ ಬಿಟ್ವೀನ್ ಮಲ್ಟಿಪಲ್ಸ್ ಆ್ಯಂಡ್ ಫ್ಯಾಕ್ಟರ್ಸ್. ಓಕೆ, ಸೊ ಈಗ LCM ಅಂತಂದರೆ ಏನು, LCMನ ಹೇಗೆ ಫೈಂಡ್ ಔಟ್ ಮಾಡಬಹುದು ಅನ್ನೋದನ್ನು ನೋಡೋಣ. LCM ಅಂತಂದರೆ ಯಾವುದಾದ್ರೂ 2 ನಂಬರ್ಸನ್ನು ತಗೊಂಡಾಗ ಆ ನಂಬರ್ಸನ್ನು ಮಲ್ಟಿಪಲ್ಸಲ್ಲಿ ಇರುವಂಥ ಲೀಸ್ಟ್ ಮಲ್ಟಿಪಲ್ ಯಾವುದು ಅನ್ನೋದನ್ನೇ ನಾವು LCM ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದರೆ 2 ಆ್ಯಂಡ್ 3 ತಗೊಂಡಾಗ ಇಲ್ಲಿ 2 ನಂಬರ್ಸನ್ನು ತಗೊಂಡಾಗ ಆ 2 ನಂಬರ್ಸ್ನ ಮಲ್ಟಿಪಲ್ಸಲ್ಲಿ ಕಾಮನ್ ಆಗಿರುವಂತಹ
ಲೀಸ್ಟ್ ಮಲ್ಟಿಪಲ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಎಲ್ ಸಿ ಎಮ್ನ ಫುಲ್ ಫಾರ್ಮ್ ಏನು ಅಂತಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್. ಸೊ ಈಗ 2ನ ಮಲ್ಟಿಪಲ್ಸನ್ನು ಬರೆದಾಗ 2, 4, 6, 8, 10, 12, 14, 16 ಹಾಗೆ ಇಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗೆ 3ನ ಮಲ್ಟಿಪಲ್ಸ್ ಬರೆದಾಗ 3, 6, 9, 12, 15, 18, 21, 24 ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾನು ಕೆಲವೇ ಮಲ್ಟಿಪಲ್ಸನ್ನು ಬರೆದಿದ್ದೀನಿ. ಎಲ್ಲ ಮಲ್ಟಿಪಲ್ಸನ್ನು ನಾವು ಇಲ್ಲಿ ಬರೆಯೋ ನೆಸೆಸಿಟಿ ಇಲ್ಲ. ಹಾಗೆ ಮಲ್ಟಿಪಲ್ಸನ್ನು ಲಿಸ್ಟ್ ಔಟ್ ಮಾಡೋದು ತುಂಬಾ ಕಷ್ಟವೂ ಆಗುತ್ತೆ ಅಲ್ವಾ. ನಮಗೆ ಬೇಕಾಗಿರೋದು ಲೀಸ್ಟ್ ಕಾಮನ್ ಮಲ್ಟಿಪಲ್. ಸೊ ಈಗ ಈ ಎರಡೂ ಮಲ್ಟಿಪಲ್ಸಲ್ಲಿ ಕಾಮನ್ ಮಲ್ಟಿಪಲ್ಸ್ ಯಾವ್ಯಾವಿವೆ ಅಂತ ನೋಡೋಣ. 6 ಇದೆ ಎರಡೂ ಕಡೆ, ಅಂದರೆ 6 ಅನ್ನೋದು 2 ಮತ್ತು 3ರ ಒಂದು ಕಾಮನ್ ಮಲ್ಟಿಪಲ್ ಆಗಿದೆ. ಹಾಗೆ 12 ಇದೆ. 12 ಅನ್ನೋದು ಸಹ ಎರಡೂ ಮಲ್ಟಿಪಲ್ಸ್, 2ರ ಮಲ್ಟಿಪಲ್ಸಲ್ಲೂ ಇದೆ, 3ನ ಮಲ್ಟಿಪಲ್ಸಲ್ಲೂ ಇದೆ, ಅಂದರೆ ಅದು ಕಾಮನ್ ಮಲ್ಟಿಪಲ್ ಆಗಿದೆ. ಹಾಗೆ ನೆಕ್ಸ್ಟ್ ಲಿಸ್ಟ್ ಔಟ್ ಮಾಡ್ತಾ ಹೋದರೆ 18 ಇರುತ್ತೆ. 18 ಸಹ ಎರಡೂ ನಂಬರ್ಸಲ್ಲಿ ಇರೋದ್ರಿಂದ 18 ಒಂದು ಕಾಮನ್ ಮಲ್ಟಿಪಲ್ ಆಗಿರುತ್ತೆ. ಹಾಗೆ ಕಾಮನ್ ಮಲ್ಟಿಪಲ್ಸು ಅಷ್ಟೇ, ನಮಗೆ ಎಷ್ಟು ಕಾಮನ್ ಮಲ್ಟಿಪಲ್ಸ್ ಬೇಕೋ ಅಷ್ಟು ಬರಿತಾ ಹೋಗ್ಬೋದು. ಈ ಕಾಮನ್ ಮಲ್ಟಿಪಲ್ಸಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್ ಯಾವುದಿದೆ ಅಂದರೆ 6 ಇದೆ. ಅಂದರೆ 2 ಮತ್ತು 3ರ ಎಲ್ ಸಿ ಎಮ್ ಯಾವುದು ಅಂತಂದರೆ ಅದು 6 ಆಗಿರುತ್ತೆ. ಸೊ ಹೀಗೆ ನಾವು ಮಲ್ಟಿಪಲ್ಸನ್ನು ಬರೀತಾ ಲೀಸ್ಟ್ ಕಾಮನ್ ಮಲ್ಟಿಪಲ್ ಯಾವುದು ಅಂತ ಫೈಂಡ್ ಔಟ್ ಮಾಡಬಹುದು. ಆದರೆ ನಾನಿಲ್ಲಿ ಎಕ್ಸಾಂಪಲ್ 2, 3 ತೊಗೊಂಡಿರೋದ್ರಿಂದ ಈಸಿಯಾಗಿ ಅದರ ಮಲ್ಟಿಪಲ್ಸನ್ನು ಬರೆದು ಎಲ್ ಸಿ ಎಮ್ಮನ್ನು ಫೈಂಡ್ ಔಟ್ ಮಾಡಬಹುದು. ಹಾಗೆ 2 ಮತ್ತು 3 ಬದಲಿಗೆ ದೊಡ್ಡ ನಂಬರ್ಸನ್ನು 3 ಡಿಜಿಟ್ ನಂಬರ್ ಅಥವಾ 2 ಡಿಜಿಟ್ ನಂಬರನ್ನು ತಗೊಂಡಾಗ ಮಲ್ಟಿಪಲ್ಸನ್ನು ಲಿಸ್ಟ್ ಔಟ್ ಮಾಡೋದಕ್ಕೆ ಟೈಮ್ ಆಗೋದಿಲ್ಲ ಅಲ್ವಾ. ಸೊ ಈ ಮೆಥಡನ್ನು ಪ್ರತಿಯೊಂದು ನಂಬರ್ಸ್ನ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಯೂಸ್ ಮಾಡ್ತೀವಿ ಅಥವಾ ಡಿವಿಷನ್ ಮೆಥಡನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಹೇಗೆ ಎಲ್ ಸಿ ಎಮ್ಮನ್ನು ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಸೊ ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಯೂಸ್ ಮಾಡಿಕೊಂಡು ಎಲ್ ಸಿ ಎಮ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಎಕ್ಸಾಂಪಲ್ ನಾವಿಲ್ಲಿ 24 ಆ್ಯಂಡ್ 90 ತಗೊಳ್ಳೋಣ. 24 ಹಾಗೆ 90ನ ಎಲ್ ಸಿ ಎಮ್ ಎಷ್ಟು ಅಂತ ಫೈಂಡ್ ಔಟ್ ಮಾಡೋಣ. ಯಾವ ಮೆಥಡ್ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ 24ನ ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡೋಣ ಫಸ್ಟು. ಸೊ ನಾವಿಲ್ಲಿ 2 ಇಂದ ಡಿವೈಡ್ ಮಾಡಿದಾಗ 2 1s are 2, 2 2s are 4, ಹಾಗೆ 2 6s are 12, 2 3s are 6, 3 1s are 3. ಸೊ 24ನ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ಯಾವು ಅಂತಂದರೆ 2, 2, 2 3 ಟೈಮ್ಸ್ ಇದೆ, ಹಾಗೆ 3 1 ಟೈಮ್ ಇದೆ. ಅದೇ ಥರ 90ನ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ಯಾವು ಅಂತ ಫೈಂಡ್ ಔಟ್ ಮಾಡೋಣ. 2 ಇಂದ ಡಿವೈಡ್ ಮಾಡಿದಾಗ 2 4s are 8, 2 5s are 10, ಅಗೇನ್ 3 1s are 3, 3 5s are 15, 3 5s are 15, 5 1s are 5. ಸೊ 90ನ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ಯಾವು ಅಂದರೆ 2, 3, 3 ಹಾಗೆ 5. ಈಗ ಈ ಎರಡು ನಂಬರ್ಸ್ ನೋಡಿದಾಗ ಯಾವ್ಯಾವ ಫ್ಯಾಕ್ಟರ್ಸ್ ಇದ್ದಾವೆ ಇಲ್ಲಿ ಅಂತಂದರೆ 2 ಇದೆ, 3 ಇದೆ, ಹಾಗೆ 5 ಇದೆ. ಸೊ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ ಇರೋವಂಥ ಎಲ್ಲ ಫ್ಯಾಕ್ಟರ್ಸನ್ನು ಬರ್ಕೋಬೇಕು. ಆದರೆ ನಾವಿಲ್ಲಿ ಯಾವುದನ್ನು ತಗೋಬೇಕಾಗತ್ತೆ ಅಂದರೆ ಹೈಯೆಸ್ಟ್ ನಂಬರ್ ಆಫ್ ಟೈಮ್ ಯಾವ್ದು ರಿಪೀಟ್ ಆಗ್ತಾ ಇದೆಯೋ ಅದನ್ನು ನಾವಿಲ್ಲಿ ತೊಗೋಬೇಕಾಗತ್ತೆ. ಸೊ ಇಲ್ಲಿ 2 ಇದೆ, 2 ಇಲ್ಲಿ 24ಅಲ್ಲಿ 2 3 ಟೈಮ್ಸ್ ರಿಪೀಟ್ ಆಗ್ತಿದೆ, ಅಂದರೆ 2 ಕ್ಯೂಬ್ ಆಯಿತು. ಹಾಗೆ 3 ಇಲ್ಲಿದೆ, ಎರಡೂ ಕಡೆ 3 ಇದೆ. 3 ಎಷ್ಟು ಹೈಯೆಸ್ಟ್ ಸಲ ಇಲ್ಲಿ ರಿಪೀಟ್ ಆಗ್ತಿದೆ ಅಂದರೆ 2 ಟೈಮ್ಸ್. ಇಲ್ಲಿ 90ಅಲ್ಲಿ 2 ಟೈಮ್ಸ್ ರಿಪೀಟ್ ಆಗ್ತಿದೆ ಅಂದರೆ 3 ಸ್ಕ್ವೇರ್. ಹಾಗೆ 5 ಇಲ್ಲಿ ಒಂದೇ ಕಡೆ ಇದೆ, ಹಾಗಾಗಿ 5 1 ಟೈಮೇ ನಾವು ತಗೋಬೇಕಾಗತ್ತೆ. ಇಲ್ಲಿ ಇರೋವಂಥ ಫ್ಯಾಕ್ಟರ್ಸು ಹೈಯೆಸ್ಟ್ ಟೈಮ್ ರಿಪೀಟ್ ಆಗ್ತಾ ಇರುತ್ತಲ್ಲ ಅದನ್ನು ನಾವಿಲ್ಲಿ ತೊಗೋಬೇಕಾಗತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ 2 ಕ್ಯೂಬ್ನ ವ್ಯಾಲ್ಯೂ 8 ಇಂಟು 3 ಸ್ಕ್ವೇರ್ನ ವ್ಯಾಲ್ಯೂ 9 ಇಂಟು 5. ಇದಿಷ್ಟನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ನಮಗೆ 360 ಬರುತ್ತೆ. ಸೊ ಹೀಗೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮೂಲಕ ಎಲ್ ಸಿ ಎಮ್ಮನ್ನು ಫೈಂಡ್ ಔಟ್ ಮಾಡಬಹುದು. ಇನ್ನೊಂದು ಮೆಥಡಲ್ಲಿ ಎಲ್ ಸಿ ಎಮ್ಮನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ 20 ಹಾಗೆ 25ನ ಎಲ್ ಸಿ ಎಮ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋವಂಥದ್ದು ಡಿವಿಷನ್ ಮೆಥಡು. ಎರಡೂ ನಂಬರ್ಸನ್ನು ಒಂದೇ ಸಲ ತೊಗೊಂಡು ನಾವಿಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀವಿ. 5 4s are 20, 5 5s are 25, ಅಗೈನ್ ಬೈ 5 ಅಂತ ತೊಗೊಂಡಾಗ 4 ಡಿವೈಡ್ ಆಗಲ್ಲ, ಸೊ 4 ಹಾಗೆ ಬರ್ಕೊಳ್ಳೋಣ. 5 1s are 5, ಅಗೈನ್
2 2s are 4, 1 ಉಳ್ಕೊಳ್ಳುತ್ತೆ. ಸೊ ಇಲ್ಲಿ ಉಳ್ಕೊಳ್ಳೋ ಅಂಥದ್ದು ಇಲ್ಲಿ ಪ್ರೈಮ್ ನಂಬರ್ ಆಗಿರುತ್ತೆ. ಸೊ ಈ ಸ್ಟೆಪ್ಗೆ ನಾವಿಲ್ಲಿ ಡಿವಿಷನನ್ನು ಸ್ಟಾಪ್ ಮಾಡ್ಬೋದು. ಹಾಗೆ ಇಲ್ಲಿ ಉಳ್ಕೊಳ್ಳೋಂಥ ಎಲ್ಲ ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ LCM ಸಿಗುತ್ತೆ. ಸೊ ಇಲ್ಲಿ ಉಳ್ಕೊಳ್ಳೋಂಥ ನಂಬರ್ಸ್ ಯಾವ್ದು ಅಂದರೆ 5, 5, 2 ಹಾಗೆ 2. ಸೊ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟು ಆನ್ಸರ್ ಸಿಗುತ್ತೆ ಅಂತಂದರೆ 100. ಸೊ 20 ಹಾಗೆ 25ನ LCM ಎಷ್ಟಾಗಿರುತ್ತೆ ಅಂತಂದರೆ 100 ಆಗಿರುತ್ತೆ. ಈ ಥರ ಮೆಥಡನ್ನು ಸಹ ನಾವು ಯೂಸ್ ಮಾಡಬಹುದು LCMನ್ನು ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಮೋಸ್ಟ್ ಆಫ್ ದಿ ಟೈಮ್ ನಾವು ಇದೇ ಮೆಥಡನ್ನು ಯೂಸ್ ಮಾಡಿಕೊಂಡು LCMನ್ನು ಫೈಂಡ್ ಔಟ್ ಮಾಡ್ತಾ ಇರ್ತೀವಿ. ಓಕೆ, ಈಗ HCF ಅಂತಂದರೆ ಏನು, ಹಾಗೆ HCFನ್ನು ಫೈಂಡ್ ಔಟ್ ಮಾಡೋದಕ್ಕಿರುವಂಥ ಡಿಫ್ರೆಂಟ್ ಮೆಥಡ್ಸ್ ಯಾವ್ಯಾವು ಅಂತ ನೋಡೋಣ. HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಯಾವುದಾದ್ರೂ ಎರಡು ನಂಬರನ್ನು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಎಕ್ಸಾಂಪಲ್ ತಗೊಳ್ಳೋದಾದರೆ ಫಸ್ಟ್ ನಾವು ಲಿಸ್ಟ್ ಔಟ್ ಮಾಡೋ ಮೆಥಡನ್ನು ಯೂಸ್ ಮಾಡಿಕೊಂಡಾಗ, ಸೊ ಇಲ್ಲಿ ಎಕ್ಸಾಂಪಲ್ ತಗೊಂಡಾಗ 4 ಹಾಗೆ 6 ಅಂತ ಎಕ್ಸಾಂಪಲ್ ತಗೊಂಡಾಗ ಫಸ್ಟ್ ನಾವೇನು ಮಾಡಬೇಕು ಅಂದರೆ 4ನ ಫ್ಯಾಕ್ಟರ್ಸ್ ಯಾವ್ಯಾವು ಅಂತ ಬರಿಬೇಕಾಗುತ್ತೆ. ಸೊ 4ನ ಫ್ಯಾಕ್ಟರ್ಸ್ ಯಾವ್ಯಾವು ಅಂತಂದರೆ 1, 2 ಹಾಗೆ 4. ಹಾಗೆ 6ನ ಫ್ಯಾಕ್ಟರ್ಸ್ ಯಾವ್ಯಾವು ಅಂತ ಬರೆಯೋದಾದರೆ 1, 2, 3, 6. ಈ 4 ಸಹ 6ನ ಫ್ಯಾಕ್ಟರ್ಸ್ ಆಗಿದೆ. ಹಾಗೆ ಇವೆರಡರಲ್ಲಿ ಇರುವಂತಹ ಕಾಮನ್ ಫ್ಯಾಕ್ಟರ್ಸ್ ಯಾವುವು ಅಂತ ಬರೆಯೋಣ. ಕಾಮನ್ ಫ್ಯಾಕ್ಟರ್ಸ್ ಯಾವ್ಯಾವು ಅಂತಂದರೆ 1 ಹಾಗೆ 2. 1 ಮತ್ತು 2 ಅನ್ನೋದು ಕಾಮನ್ ಫ್ಯಾಕ್ಟರ್ಸ್ ಆಫ್ 4 ಆ್ಯಂಡ್ 6. 4 ಮತ್ತು 6 ಎರಡಕ್ಕೂ ಸಹ ಕಾಮನ್ ಫ್ಯಾಕ್ಟರ್ಸ್ ಆಗಿದ್ದಾವೆ. ಇದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು ಅಂತಂದರೆ 2 ಆಗಿದೆ. ಸೊ 4 ಆ್ಯಂಡ್ 6ನ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು ಅಂತಂದರೆ 2. ಸೊ ಈ ಥರ ಕೊಟ್ಟಿರೋ ಎರಡು ನಂಬರ್ಸ್ನ ಎಲ್ಲ ಫ್ಯಾಕ್ಟರ್ಸನ್ನು ಬರೆದು ನಂತರ ಕಾಮನ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಿ ನಂತರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರನ್ನು ಬರೆಯೋದು ಇದೊಂದು ಮೆಥಡು. ಆದರೆ ಪ್ರತಿಯೊಂದು ನಂಬರ್ಗೂ ನಾವು ಈ ಲಿಸ್ಟ್ ಔಟ್ ಮಾಡೋ ಮೆಥಡನ್ನು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಇದಕ್ಕೆ ಬದಲಾಗಿ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಸಹ ಬಳಸಬಹುದು. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಹೇಗೆ HCFನ್ನು ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ HCFನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನೋಡೋಣ. ಎಕ್ಸಾಂಪಲ್ ನಾವಿಲ್ಲಿ 20, 28 ಹಾಗೆ 36 ಈ ಮೂರು ನಂಬರ್ನ HCF ಎಷ್ಟು ಅಂತ ಫೈಂಡ್ ಔಟ್ ಮಾಡೋಣ. ಸೊ ಮೊದಲಿಗೆ ನಾವೇನು ಮಾಡಬೇಕು, ಪ್ರತಿಯೊಂದು ನಂಬರ್ನ ಪ್ರೈಮ್ ಫ್ಯಾಕ್ಟರೈಸ್ ಮಾಡಬೇಕಾಗತ್ತೆ. ಸೊ 20ನ ನಾವು 2 ಇಂದ ಡಿವೈಡ್ ಮಾಡಿದಾಗ 2 10s are 20, 2 5s are 10, 5 1s are 5. ಹಾಗೆ 28ನ ಫ್ಯಾಕ್ಟರೈಸ್ ಮಾಡಿದಾಗ 2 1s are 2, 2 4s are 8, 2 7s are 14, 7 1s are 7. ಹಾಗೆ 36ನ ಫ್ಯಾಕ್ಟರೈಸ್ ಮಾಡಿದಾಗ 2 1s are 2, 2 8s are 16, 2 9s are 18, 3 3s are 9. ಈಗ ನಾವು 20ನ ಹೇಗೆ ಬರ್ಕೋಬೋದು ಅಂತಂದರೆ 2 ಇಂಟು 2 ಇಂಟು 5 ಅಂತ ಬರಿಬಹುದು. ಹಾಗೆ 28ನ್ನು 2 ಇಂಟು 2 ಇಂಟು 7 ಅಂತ ಬರಿಬಹುದು. ಹಾಗೆ 36ನ್ನು 2 ಇಂಟು 2 ಇಂಟು 3 ಇಂಟು 3 ಅಂತ ಬರಿಬಹುದು ಅಲ್ವಾ. ಸೊ ಈಗ ಈ ಮೂರು ಫ್ಯಾಕ್ಟರ್ಸಲ್ಲಿ ಕಾಮನ್ ಆಗಿರೋಂಥ ನಂಬರ್ ಯಾವುದು ಅಂತ ನೋಡೋಣ. ಇಲ್ಲಿ 2 ಕಾಮನ್ ಇದೆ, ಹಾಗೆ ಇನ್ನೊಂದು ಸಲ 2ನೂ ಕಾಮನ್ ಇದೆ ಅಲ್ವಾ. ಅದು ಬಿಟ್ಟರೆ ಇನ್ಯಾವುದು ಕಾಮನ್ ಆಗಿರೋಂಥ ನಂಬರ್ಸ್ ಇಲ್ಲ. ಸೊ ಇಲ್ಲಿ ಮೂರು ಫ್ಯಾಕ್ಟರ್ಸಲ್ಲಿರೋಂಥ ನಂಬರ್ನ ಗ್ರೂಪ್ ಮಾಡಿದ್ದೀವಲ್ವ. ಸೊ ಈ ಗ್ರೂಪ್ಗೆ ನಾವು ಒಂದು ಸಲ 2 ಅಂತ ತೊಗೋಬೇಕು. ಅದೇ ಥರ ಇಲ್ಲೂ ಅಷ್ಟೇ ಈ ಗ್ರೂಪ್ಗೆ ನಾವು ಒಂದು ಸಲ 2 ಅಂತ ತೊಗೋಬೇಕಾಗತ್ತೆ. ಆಗ ಈ ಎರಡೂ ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಸಿಗುತ್ತೆ. ಸೊ 20, 28 ಹಾಗೆ 36ನ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು ಅಂತಂದರೆ 2 ಇಂಟು 2 ಅಂತಂದರೆ 4 ಆಗಿರುತ್ತೆ. ಸೊ ಈ ಥರ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ HCFನ್ನು ಫೈಂಡ್ ಔಟ್ ಮಾಡಬಹುದು. ಹಾಗೆ ಡಿವಿಷನ್ ಮೆಥಡಲ್ಲಿ ಹೇಗೆ HCFನ್ನು ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಎಕ್ಸಾಂಪಲ್ 30 ಹಾಗೆ 42ನ HCFನ್ನು ಫೈಂಡ್ ಔಟ್ ಮಾಡೋಣ. ಇಲ್ಲಿ ನಾವು ಯಾವ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಡಿವಿಷನ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾವು ಡಿವೈಡ್ ಮಾಡುವಾಗ ಏನು ಮಾಡಬೇಕು ಅಂದರೆ ಕೊಟ್ಟಿರೋಂಥ ನಂಬರಲ್ಲಿ ಗ್ರೇಟರ್ ನಂಬರನ್ನು ಸ್ಮಾಲರ್ ನಂಬರಿಂದ ಡಿವೈಡ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಗ್ರೇಟರ್ ನಂಬರ್ ಯಾವುದು ಅಂತಂದರೆ 45. 45ನ್ನು 30ಇಂದ ಡಿವೈಡ್ ಮಾಡೋಣ. ಸೊ 31s are 30, ಇಲ್ಲಿ 15 ಉಳ್ಕೊಳ್ಳುತ್ತೆ. ಹಾಗೆ
ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ ಇಲ್ಲಿರೋವಂಥ ಡಿವೈಸರ್ ಏನಿದೆ, ಈ ಡಿವೈಸರ್ ಇದೆಯಲ್ಲ, ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಡಿವೈಸರ್ ಏನಿದೆ ಅದನ್ನು ಉಳಿಯೋವಂಥ ರಿಮೈಂಡರಿಂದ ಡಿವೈಡ್ ಮಾಡಬೇಕಾಗುತ್ತೆ. ಇಲ್ಲಿ ರಿಮೈಂಡರ್ ಯಾವುದು ಅಂತಂದರೆ 15 ರಿಮೈಂಡರ್ ಇದೆ. ಸೊ 15ಇಂದ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಇದ್ದಿದ್ದ ಡಿವೈಸರನ್ನು ಡಿವೈಡ್ ಮಾಡಬೇಕಾಗುತ್ತೆ. ಅಂದರೆ 30ನ ಡಿವೈಡ್ ಮಾಡಬೇಕಾಗತ್ತೆ. 15 2s are 30, 0 0. ನಮಗಿಲ್ಲಿ ರಿಮೈಂಡರ್ 0 ಉಳ್ಕೊಳ್ಳೋವರೆಗೂ ನಾವು ಈ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡ್ತಾ ಇರಬೇಕಾಗತ್ತೆ. ಸೊ ಈ ಸ್ಟೆಪ್ಪಲ್ಲಿ ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಮಗೆ ರಿಮೈಂಡರ್ 0 ಬಂದಿದೆ. ಆ ಸ್ಟೆಪ್ನ ಡಿವೈಸರ್ ಎಷ್ಟಿರುತ್ತೋ ಅದು HCF ಆಗಿರುತ್ತೆ. ಈ ಸ್ಟೆಪ್ಪಲ್ಲಿ ಡಿವೈಸರ್ ಯಾವುದು ಅಂತಂದರೆ 15 ಅಲ್ವಾ. ಸೊ ಯಾವ ಸ್ಟೆಪ್ಪಲ್ಲಿ ನಮಗೆ ರಿಮೈಂಡರ್ 0 ಬಂದಿರುತ್ತೋ ಆ ಸ್ಟೆಪ್ಪಲ್ಲಿ ಇರುವಂತಹ ಡಿವೈಸರು HCF ಆಗಿರುತ್ತೆ. ಹಾಗಾದರೆ 30 ಆ್ಯಂಡ್ 45ನ HCF ಯಾವುದು ಅಂತಂದರೆ 30 ಆ್ಯಂಡ್ 45ನ HCF 15 ಆಗಿರುತ್ತೆ. ಓಕೆ, ಸೊ ಈ ಥರ ನಾವು ಡಿವಿಷನ್ ಮೆಥಡನ್ನು ಯೂಸ್ ಮಾಡಿಕೊಂಡು HCFನ್ನು ಫೈಂಡ್ ಔಟ್ ಮಾಡಬಹುದು. ಸೊ ಈ ಥರ 3 ಮೆಥಡಲ್ಲಿ ನಾವು LCMನ್ನು ಫೈಂಡ್ ಔಟ್ ಮಾಡಬಹುದು, ಹಾಗೆ HCFನ್ನು ಫೈಂಡ್ ಔಟ್ ಮಾಡಬಹುದು. ಈಗ ನಾವು LCM ಹಾಗೆ HCF ಬೇಸ್ ಮೇಲೆ ಪ್ರೀವಿಯಸ್ ಇಯರಲ್ಲಿ ಯಾವ ಥರ ಕ್ವೆಶನ್ಸ್ ಅರೈಸ್ ಆಗಿತ್ತು ಅನ್ನೋದನ್ನು ನೋಡೋಣ. ಓಕೆ, ಫಸ್ಟ್ ಕ್ವೆಶನ್, ದ HCF ಆಫ್ ಎನಿ 2 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಈವನ್ ನಂಬರ್ಸ್ ಈಸ್ ಆಲ್ವೇಸ್ ಅಂತ ಕೊಟ್ಟಿದ್ದಾರೆ. ಯಾವುದಾದ್ರೂ 2 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಈವನ್ ನಂಬರ್ಸನ್ನು ತಗೊಂಡಾಗ ಅವುಗಳ HCF ಯಾವಾಗಲೂ ಏನಾಗಿರುತ್ತೆ ಅಂತ ಕ್ವೆಶನ್ ಆಗಿದೆ ಅಲ್ವಾ. ಸೊ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಈವನ್ ನಂಬರ್ಸ್ ಅಂತಂದರೆ ನಮಗೆಲ್ಲ ಗೊತ್ತೇ ಇದೆ, 2 ಇಂದ ಡಿವೈಡ್ ಆಗುವಂಥ ಎಲ್ಲ ನಂಬರ್ಸು ಸಹ ಈವನ್ ನಂಬರ್ಸ್ ಅಂತ ಹೇಳ್ತೀವಿ. ಇವುಗಳಲ್ಲಿ ನಾವು ಕಾನ್ಸಿಕ್ಯೂಟಿವ್ ಅಂತಂದರೆ ಪಕ್ಕದಲ್ಲಿರುವಂತಹ 2 ಈವನ್ ನಂಬರ್ಸನ್ನು ತಗೊಂಡಾಗ ಅವುಗಳ HCF ಎಷ್ಟಾಗಿರುತ್ತೆ ಅಂತ. ಸೊ ಇದಕ್ಕೆ ಆನ್ಸರ್ ಡೈರೆಕ್ಟಾಗಿ ನಾವು ಹೇಳ್ಬೋದು, HCF 2 ಆಗಿರುತ್ತೆ ಅಂತ. ಸೊ ಯಾವುದಾದ್ರೂ 2 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಈವನ್ ನಂಬರ್ಸನ್ನು ತಗೊಂಡಾಗ ಅವುಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 2 ಆಗಿರುತ್ತೆ. ಸೊ ಇಲ್ಲಿ ಚೆಕ್ ಮಾಡಿ ನೋಡೋದಾದರೆ 2 ಆ್ಯಂಡ್ 4ನ HCF ಎಷ್ಟು ಅಂತ ನೋಡೋಣ. ಸೊ ಇಲ್ಲಿ 2 ಇಂದ 4ಅನ್ನು ಡಿವೈಡ್ ಮಾಡಿದಾಗ 2 2s are 4, 0. ಒಂದೇ ಸ್ಟೆಪ್ಪಲ್ಲಿ ನಮಗೆ 0 ಉಳ್ಕೊಳ್ಳುತ್ತೆ ಅಂತಂದರೆ ಇಲ್ಲಿ ಇರೋವಂತಹ ಡಿವೈಸರು ನಮಗೆ HCF ಆಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ 6 ಆ್ಯಂಡ್ 8. 6 ಇಂದ 8ಅನ್ನು ಡಿವೈಡ್ ಮಾಡಿದಾಗ 6 1s are 6, ರಿಮೈಂಡರ್ ಎಷ್ಟು ಉಳ್ಕೊಳ್ಳುತ್ತೆ, ಇಲ್ಲಿ 2 ಉಳ್ಕೊಳ್ಳುತ್ತೆ. ಅಗೇನ್ ನಾವಿಲ್ಲೇನು ಮಾಡಬೇಕು, 6ಅನ್ನು ಡಿವೈಡ್ ಮಾಡಿದಾಗ 2 3s are 6, 0. ಸೊ ಇಲ್ಲಿ 0 ಬಂದಿದೆ, ನಮಗೆ ರಿಮೈಂಡರ್ 0 ಆಯಿತು. ಇಲ್ಲಿ ಈ ಸ್ಟೆಪ್ಪಲ್ಲಿ ಡಿವೈಸರ್ ಎಷ್ಟಿದೆ ಅಂತಂದರೆ 2 ಆಗಿರುತ್ತೆ ಅಲ್ವಾ. ಸೊ ಯಾವುದೇ 2 ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸನ್ನು ತಗೊಂಡಾಗ ಅವುಗಳ HCF ಯಾವಾಗಲೂ 2 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ದ HCF ಆಫ್ 2 ನಂಬರ್ಸ್ ಈಸ್ 34 ಆ್ಯಂಡ್ ದೇರ್ LCM ಈಸ್ 4284. ಒನ್ ನಂಬರ್ ಈಸ್ 204, ದೆನ್ ದ ಅದರ್ ನಂಬರ್ ಈಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ನಂಬರ್ಸನ್ನು HCF ಹಾಗೆ LCMನ ಕೊಟ್ಟಿದ್ದಾರೆ. ಹಾಗೆ ಆ 2 ನಂಬರ್ಸಲ್ಲಿ ಒಂದು ನಂಬರ್ 204 ಅಂತ ಕೊಟ್ಟಿದ್ದಾರೆ. ನಾವು ಇನ್ನೊಂದು ನಂಬರನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಈ ಕ್ವೆಶನನ್ನು ಸಾಲ್ವ್ ಮಾಡಬೇಕಾದ್ರೆ ನಮಗೆ HCF ಹಾಗೆ LCM ನಡುವೆ ಇರೋಂಥ ಒಂದು ರಿಲೇಷನ್ ನೆನಪಿಡಬೇಕಾಗುತ್ತೆ. ಸೊ ಏನದು ಅಂತಂದರೆ, ಯಾವುದಾದ್ರೂ 2 ನಂಬರ್ನ ಪ್ರಾಡಕ್ಟು A ಇಂಟು B, ನಂಬರ್ಸ್ A ಆ್ಯಂಡ್ B ಅಂತ ತಗೊಂಡಾಗ A ಇಂಟು B ವಿಲ್ ಬಿ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದೇರ್ LCM ಆ್ಯಂಡ್ HCF. ಸೊ LCM ಇಂಟು HCF ಇದಕ್ಕೆ ಈಕ್ವಲ್ ಆಗಿರುತ್ತೆ. ಇದೊಂದು ಫಾರ್ಮುಲಾ ನಾವು ನೆನ್ಪಿಟ್ಕೋಬೇಕಾಗತ್ತೆ ಇಂಪಾರ್ಟೆಂಟಾಗಿ. ಯಾವುದಾದ್ರೂ 2 ನಂಬರ್ನ ಪ್ರಾಡಕ್ಟು ಅವುಗಳ LCM ಹಾಗೆ HCFನ ಪ್ರಾಡಕ್ಟ್ಗೆ ಈಕ್ವಲ್ ಆಗಿರುತ್ತೆ ಅಂತ. ಸೊ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ, ಎಷ್ಟು ಅಂತಂದರೆ 204 ಅಂತ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ನಂಬರ್ ನಾವು ಫೈಂಡ್ ಔಟ್ ಮಾಡಬೇಕು. LCM ಕೊಟ್ಟಿದ್ದಾರೆ 4284, ಹಾಗೆ HCF 34 ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವು ಇನ್ನೊಂದು ನಂಬರನ್ನು ಫೈಂಡ್ ಔಟ್ ಮಾಡೋಣ. ಇದನ್ನು ಸಿಂಪ್ಲಿಫೈ ಮಾಡೋಣ. 4284 ಇಂಟು 34 ಡಿವೈಡೆಡ್ ಬೈ 204 ಬರುತ್ತೆ. ಸೊ ಈಗ 34 1s are 34, 34 6 are 204. ಅಗೇನ್ ಇಲ್ಲಿ 6ಇಂದ ಡಿವೈಡ್ ಮಾಡಿದಾಗ 6 1s are 6, 6 7s are 42, 6 1s are 6, 6 4s are 24. ಸೊ ಬಿನ ವ್ಯಾಲ್ಯೂ ಸಿಕ್ತು ನಮಗೆ 714. ಆ 2 ನಂಬರ್ಸಲ್ಲಿ ಇನ್ನೊಂದು ನಂಬರ್ನ ವ್ಯಾಲ್ಯೂ ಎಷ್ಟಾಗಿರುತ್ತೆ ಅಂತಂದರೆ 714. ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ 714. ಓಕೆ, ನೆಕ್ಸ್ಟ್ ಕ್ವೆಶನ್, ದ HCF ಆಫ್ A² - B²
ಆ್ಯಂಡ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೈರೆಕ್ಟಾಗಿ ನಾವು ಆಲ್ಜಿಬ್ರೈಕ್ ಐಡೆಂಟಿಟಿನ ಯೂಸ್ ಮಾಡಬಹುದು. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ. ಅದೇ ಥರ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ ನಾವಿಲ್ಲಿ ಫಾರ್ಮುಲಾ ಬರೆಯೋದೇನು ಬೇಕಾಗಿಲ್ಲ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿಬಹುದಲ್ವ. ಎ ಮೈನಸ್ ಬಿ ಆಫ್ ಎ ಮೈನಸ್ ಬಿ. ಸೊ ಈಗ ಇವೆರಡರಲ್ಲಿ ಕಾಮನ್ ಆಗಿರೋವಂಥದ್ದು ಯಾವುದು ಅಂದರೆ ಎ ಮೈನಸ್ ಬಿ ಹಾಗೆ ಎ ಮೈನಸ್ ಬಿ. ಸೊ ಎರಡರಲ್ಲಿ ಕಾಮನ್ ಆಗಿರೋದು ಎ ಮೈನಸ್ ಬಿ ಆಗಿರೋದ್ರಿಂದ ಇವೆರಡರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದಾಗಿರುತ್ತೆ ಅಂತಂದರೆ ಎ ಮೈನಸ್ ಬಿ ಆಗಿರುತ್ತೆ. ಓಕೆ, ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂದರೆ ಆಪ್ಷನ್ ಎ ಮೈನಸ್ ಬಿ. ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ಲೀಸ್ಟ್ ನಂಬರ್ ದಟ್ ಶುಡ್ ಬಿ ಆ್ಯಡೆಡ್ ಟು 2497 so that the sum is exactly divisible by 5, 6, 4 and 3 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋಂಥ ನಂಬರ್ ಏನಿದೆ ಇದು ಈ ನಂಬರ್ಸಿಂದ ಡಿವೈಡ್ ಆಗೋದಿಲ್ಲ. ನೋಡಿದ ತಕ್ಷಣವೇ ನಾವಿಲ್ಲಿ ಹೇಳ್ಬೋದು ಅಲ್ವಾ. 7 ಇದೆ, ಯೂನಿಟ್ಸ್ ಪ್ಲೇಸಲ್ಲಿ 7 ಇದೆ ಅಂದರೆ ಇದು 5ಇಂದ ಡಿವೈಡ್ ಆಗೋದಿಲ್ಲ. ಹಾಗೆ ಲಾಸ್ಟ್ 2 ಡಿಜಿಟ್ಸು 97 ಇದೆ, 97 ಇದ್ದರೆ ಅದು 4ಇಂದ ಡಿವೈಡ್ ಆಗೋದಿಲ್ಲ. ಅಂದರೆ ಇಲ್ಲಿ ಕೊಟ್ಟಿರೋಂಥ ನಂಬರು ಈ 4 ನಂಬರ್ಸಿಂದ ಡಿವೈಡ್ ಆಗೋದಿಲ್ಲ. ನಾವೇನು ಮಾಡಬೇಕು ಇಲ್ಲಿ ಅಂತಂದರೆ ಈ ನಂಬರ್ಗೆ ಒಂದು ನಂಬರನ್ನು ಆ್ಯಡ್ ಮಾಡಿದಾಗ ಆ ನಂಬರು ಈ 4 ನಂಬರಿಂದ ಡಿವೈಡ್ ಆಗುತ್ತೆ. ಹಾಗಾದರೆ ಯಾವ ಲೀಸ್ಟ್ ನಂಬರನ್ನು ನಾವಿಲ್ಲಿ ಆ್ಯಡ್ ಮಾಡಿದಾಗ ಈ ನಂಬರು ಕೊಟ್ಟಿರೋವಂಥ 4 ಡಿಜಿಟಲ್ಲಿ ಡಿವೈಡ್ ಆಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಫಸ್ಟ್ ನಾವು ಇಲ್ಲಿ ಕೊಟ್ಟಿರೋವಂಥ 4 ನಂಬರ್ಸ್ನ ಎಲ್ ಸಿ ಎಮ್ಮನ್ನು ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಕೊಟ್ಟಿರೋ ನಂಬರ್ಸು 5, 6, 4, 3. ಇದನ್ನು ಡಿವೈಡ್ ಮಾಡೋಣ. 2 ಇಂದ ಡಿವೈಡ್ ಮಾಡಿದಾಗ 5 ಡಿವೈಡ್ ಆಗಲ್ಲ, ಸೊ ಅದನ್ನು ಹಾಗೆ ಬರ್ಕೊಳ್ಳೋಣ. 2 3s are 6, 2 2s are 4, 3 ಡಿವೈಡ್ ಆಗಲ್ಲ, ಅದನ್ನು ಹಾಗೆ ಬರ್ಕೊಳ್ಳೋಣ. ಅಗೇನ್ 3 ಇಂದ ಡಿವೈಡ್ ಮಾಡಿದಾಗ 5ನ ಹಾಗೆ ಬರ್ಕೊಳ್ಳೋಣ. 3 1s are 3, 2ನ ಹಾಗೆ ಬರ್ಕೊಳ್ಳೋಣ. 3 1s are 3. ಸೊ ಇಲ್ಲಿ 5 and 2 ಉಳ್ಕೊಳ್ಳೋದ್ರಿಂದ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು, ಇವೆರಡು ಪ್ರೈಮ್ ನಂಬರ್ಸ್ ಆಗಿರೋದ್ರಿಂದ. ಈಗ ಇಲ್ಲಿ ಉಳ್ಕೊಂಡಿರೋಂಥ ಎಲ್ಲ ನಂಬರ್ಸನ್ನು ಮಲ್ಟಿಪ್ಲೈ ಮಾಡೋಣ. 5 2s are 10, 10 3s are 30, 30 2s are 60. ಸೊ ಎಲ್ ಸಿ ಎಮ್ ಎಷ್ಟಾಯಿತು ಅಂತಂದರೆ 60 ಆಯಿತು. ಈಗ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ಕೊಟ್ಟಿರೋಂಥ ನಂಬರನ್ನು ಈ ಎಲ್ ಸಿ ಎಮ್ಮಿಂದ ಡಿವೈಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕೊಟ್ಟಿರೋ ನಂಬರು 2497. ಇದನ್ನು ನಾವು ಎಲ್ ಸಿ ಎಮ್ ಆದಂಥ 60ಇಂದ ಡಿವೈಡ್ ಮಾಡೋಣ. ಸೊ 6 3s are 24, ಸೊ 63s are 240. ಇಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಮಗೆ 9 ಉಳ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಇನ್ನೊಂದು ಡಿಜಿಟ್ ಇದೆ 7, 97. ಸೊ 61s are 60. ರಿಮೈಂಡರ್ ಎಷ್ಟು ಉಳ್ಕೊಳ್ಳುತ್ತೆ ಅಂದರೆ ಇಲ್ಲಿ 37 ಉಳ್ಕೊಳ್ಳುತ್ತೆ. ಸೊ ಇದು ರಿಮೈಂಡರ್. ಸೊ ನಾವಿಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ಯಾವುದು ರಿಮೈಂಡರ್ ಬರುತ್ತೋ ಅದೇ ರಿಮೈಂಡರನ್ನು ಆ್ಯಡ್ ಮಾಡಬೇಕು ಅನ್ನೋ ಆನ್ಸರ್ ಹೇಳೋ ಚಾನ್ಸಸ್ ಇರುತ್ತೆ. ಸೊ ನಾವಿಲ್ಲಿ ಇದನ್ನೆಲ್ಲ ಆ್ಯಡ್ ಮಾಡಬೇಕಾಗಿರೋದು. ಇಲ್ಲಿ ಎಲ್ ಸಿ ಎಮ್ ಇದೆಯಲ್ವ 60ಇಂದ ರಿಮೈಂಡರನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ 60 ಮೈನಸ್ 37 ಅಂತಂದರೆ 23 ಬರುತ್ತೆ. ಸೊ ಈ ನಂಬರನ್ನು ನಾವು ಆ್ಯಡ್ ಮಾಡಬೇಕಾಗಿರೋಂಥ ನಂಬರ್ ಆಗಿರುತ್ತೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ 23. ಸೊ ನಾವಿಲ್ಲಿ ಆನ್ಸರನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ ಕೊಟ್ಟಿರೋಂಥ ನಂಬರ್ಗೆ 2497ಗೆ 23ನ ಆ್ಯಡ್ ಮಾಡಿದಾಗ ಬರೋವಂಥ ನಂಬರ್ ಏನಿದೆ ಆ ನಂಬರು 5 6 4 3 ಈ 4 ನಂಬರಿಂದನೂ ಡಿವೈಡ್ ಆಗುತ್ತಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೋಬಹುದು. ಸೊ ಇಲ್ಲಿ ಆ್ಯಡ್ ಮಾಡಿದಾಗ ನಮಗೆ 0 2 5 2 2520 ಸಿಗುತ್ತೆ. ಸೊ ಈ ನಂಬರ್ ಏನಿದೆ ಇದು ಕಂಪ್ಲೀಟಾಗಿ 5 6 4 3ಇಂದ ಡಿವೈಡ್ ಆಗುತ್ತೆ. ಸೊ ನಮಗೆ ಸಿಕ್ಕಿರೋಂಥ ಆನ್ಸರು ಕರೆಕ್ಟ್ ಆಗಿದೆ. ಅಂದರೆ ಲೀಸ್ಟ್ ನಂಬರ್ ಯಾವುದು ನಾವು ಆ್ಯಡ್ ಮಾಡಬೇಕಾಗಿರೋದು ಅಂತಂದರೆ 23. ನೆಕ್ಸ್ಟ್ ಕ್ವೆಶನ್, ದ ಎಲ್ ಸಿ ಎಮ್ ಆಫ್ ದ ಲೀಸ್ಟ್ ಪಾಸಿಟಿವ್ ಪ್ರೈಮ್ ನಂಬರ್ ಆ್ಯಂಡ್ ದ ಲೀಸ್ಟ್ ಪಾಸಿಟಿವ್ ಕಾಂಪೋಸಿಟ್ ನಂಬರ್ ಈಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಲೀಸ್ಟ್ ಪಾಸಿಟಿವ್ ಪ್ರೈಮ್ ನಂಬರ್ ಯಾವುದು ಅಂತಂದರೆ 2. ಹಾಗೆ ಲೀಸ್ಟ್ ಪಾಸಿಟಿವ್ ಕಾಂಪೋಸಿಟ್ ನಂಬರ್ ಯಾವುದು, ಅತ್ಯಂತ ಚಿಕ್ಕ ಕಾಂಪೋಸಿಟ್ ನಂಬರ್ ಯಾವುದು ಅಂತಂದರೆ 4. ಹಾಗೆ ಅತ್ಯಂತ ಚಿಕ್ಕ ಪ್ರೈಮ್ ನಂಬರ್ ಯಾವುದು ಅಂದರೆ 2. ಇವೆರಡರ ಎಲ್ ಸಿ ಎಮ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ 2 1s are 2, 2 2s are 4,
1 ಉಳ್ಕೊಳ್ಳುತ್ತೆ. ಎಲ್ ಸಿ ಎಮ್ ಯಾವುದಾಗಿರುತ್ತೆ ಅಂದರೆ 2 × 2 ಅಂತಂದರೆ 4. ಸೊ ಅವೆರಡರ ಎಲ್ ಸಿ ಎಮ್ ಯಾವುದಾಗಿರುತ್ತೆ ಅಂತಂದರೆ 4 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಫೈಂಡ್ ದ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್ ವಿಚ್ ವೆನ್ ಇನ್ಕ್ರೀಸ್ಡ್ ಬೈ 5 ಈಸ್ ಡಿವಿಸಿಬಲ್ ಬೈ 48, 32 ಆ್ಯಂಡ್ 24 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್ ಕೇಳಿರೋದು ಅಲ್ವಾ. ಸೊ 3 ಡಿಜಿಟ್ ನಂಬರು 48, 32, 24 ಇಂದ ಅದು ಡಿವೈಡ್ ಆಗ್ತಾ ಇದೆ ಅಂದರೆ ಈ 3ರ ಮಲ್ಟಿಪಲ್ ಆಗಿರುತ್ತೆ ಅಲ್ವಾ. ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಫಸ್ಟ್ ಇಲ್ಲಿ ಕೊಟ್ಟಿರೋ 3 ನಂಬರ್ನ ಎಲ್ ಸಿ ಎಮ್ಮನ್ನು ಫೈಂಡ್ ಔಟ್ ಮಾಡೋಣ. ಇದು GPSTR ಕ್ವೆಶನ್ ಪೇಪರಲ್ಲಿ, ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಕೊಟ್ಟಿದ್ದಂತಹ ಕ್ವೆಶನ್ ಆಗಿದೆ. ಓಕೆ, ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಫಸ್ಟ್ ಇಲ್ಲಿ ಕೊಟ್ಟಿರೋ 3 ನಂಬರ್ನ ಎಲ್ ಸಿ ಎಮ್ಮನ್ನು ಫೈಂಡ್ ಔಟ್ ಮಾಡೋಣ. 48, 32, 24ನ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡೋಣ. ಸೊ ಈ ಮೆಥಡ್ಸ್ ನಿಮಗೆಲ್ಲ ಗೊತ್ತಿರೋದ್ರಿಂದ ನಾನಿಲ್ಲಿ ಕ್ವಿಕ್ಕಾಗಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. 2 2s are 4, 2 4s are 8, 2 1s are 2, 2 6 are 12, 2 1s are 2, 2 2s are 4, again by 2, 2 1s are 2, 2 2s are 4, 2 8s are 16, 2 6 are 12, 2 6 are 12, 2 4s are 8, 2 3s are 6, 2 3s are 6, 2 2s are 4, 3 ಹಾಗೆ ಬರ್ಕೊಳ್ಳೋಣ. 3 1s are 3, 2 ಹಾಗೆ ಬರ್ಕೊಳ್ಳೋಣ. 3 1s are 3. ಈಗ ಇಲ್ಲಿ ಉಳ್ಕೊಳ್ಳೋಂಥ ಎಲ್ಲ ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಲ್ ಸಿ ಎಮ್ಮು 96 ಸಿಗುತ್ತೆ. ಓಕೆ, ಸೊ ಎಲ್ ಸಿ ಎಮ್ ಎಷ್ಟು ಇರುತ್ತೆ ಅಂತಂದರೆ 96. ಈ 96 ಅನ್ನೋದು ಈ 3 ನಂಬರಿಂದ ಡಿವೈಡ್ ಆಗುತ್ತೆ, ಕಾಮನ್ ಮಲ್ಟಿಪಲ್ ಆಗಿರೋದ್ರಿಂದ ಅಲ್ವಾ. ಆದರೆ ನಮ್ಗೆ ಇಲ್ಲಿ ಕೇಳಿರೋದು 3 ಡಿಜಿಟ್ ನಂಬರ್ ಯಾವುದು ಅಂತ, ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್ ಯಾವುದು ಅಂತ. ಸೊ ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ 96ನ 3 ಡಿಜಿಟ್ ಇರೋಂಥ ಮಲ್ಟಿಪಲ್ ಯಾವುದು ಅಂತ ಫೈಂಡ್ ಔಟ್ ಮಾಡೋಣ. ಸೊ 96ನ 2 ಇಂದ ಮಲ್ಟಿಪ್ಲೈ ಮಾಡಿದಾಗ ಅಂದರೆ 96 2s are 192 ಅಲ್ವಾ. ಸೊ ಈಗ ಈ 192 ಈ 3 ನಂಬರಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಆದರೆ ಇಲ್ಲಿ ಕ್ವೆಶನ್ ಕೇಳಿರೋದೇನು, ಫೈಂಡ್ ದ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್ ವಿಚ್ ವೆನ್ ಇನ್ಕ್ರೀಸ್ಡ್ ಬೈ 5 ಅಂತ ಕೇಳಿದ್ದಾರೆ. ಆ ನಂಬರ್ನ 5ಅನ್ನು ಆ್ಯಡ್ ಮಾಡಿದಾಗ ಅಂದರೆ 5ಇಂದ ಇನ್ಕ್ರೀಸ್ ಮಾಡಿದಾಗ ಅಂತ ಕೇಳಿರೋದ್ರಿಂದ ನಾವೇನು ಮಾಡಬೇಕು, ಈ ನಂಬರಿಂದ 5ಅನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಇಲ್ಲಿ ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. 192 ಅಂತಲೇ ಆನ್ಸರ್ ಬರೆಯೋ ಚಾನ್ಸಸ್ ಇರುತ್ತೆ. ಇದು ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಕೊಟ್ಟಿರೋದ್ರಿಂದ 192ಗೆ ಸ್ಟಾಪ್ ಮಾಡೋ ಚಾನ್ಸಸ್ ಇರುತ್ತೆ ಅಥವಾ 96ಗೆ ಸ್ಟಾಪ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಆದರೆ ಈ ಕ್ವೆಶನ್ಗೆ ನಾವು ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಸೊ 192 ಅನ್ನೋದು ಆನ್ಸರ್ ಅಲ್ಲ, ಇದರಿಂದ ನಾವು -5 ಮಾಡಿದಾಗ ಓಕೆ ಸಿಗೋವಂಥ ನಂಬರ್ ಏನಿದೆ ಅದು ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ 192 ಇಂದ 5ಅನ್ನು ಸಬ್ಟ್ರ್ಯಾಕ್ಟ್ ಮಾಡಿದಾಗ 187 ಸಿಗುತ್ತೆ. ಈ ನಂಬರು ಆನ್ಸರ್ ಆಗಿರುತ್ತೆ. ಓಕೆ, ಸೊ ಈಗ ಚೆಕ್ ಮಾಡೋದು ಹೇಗೆ ಅಂತಂದರೆ 187ಗೆ 5ಅನ್ನು ಆ್ಯಡ್ ಮಾಡಿದಾಗ ನಮಗೆ ಸಿಗೋವಂಥ ನಂಬರ್ 192 ಆಗಿರುತ್ತೆ ಅಲ್ವಾ. ಸೊ ಆನ್ಸರ್ ಯಾವುದು ಅಂತಂದರೆ 187 ಈಸ್ ದಿ ಆನ್ಸರ್. ನಾವಿಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಾವಿಲ್ಲಿ ಹರಿಬರಿಯಲ್ಲಿ ಎಕ್ಸಾಮ್ ಬರೆಯೋವಾಗ 3 ಡಿಜಿಟ್ ನಂಬರ್ ಅನ್ನೋದನ್ನು ಮರೆತು ಬಿಡ್ತೀವಿ. ಸೊ ಎಲ್ ಸಿ ಎಮ್ಮನ್ನೇ ಆನ್ಸರ್ ಅಂತ ಬರೆಯೋ ಚಾನ್ಸಸ್ ಇರುತ್ತೆ ಅಥವಾ ಇಲ್ಲಿ 192 ಅಂತ ಬರೆಯೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. HCF and LCM of 2 numbers x and 50 are respectively 10 and 100. The value of x is ಅಂತ ಕೇಳಿದ್ದಾರೆ. ಸೊ ಇದು ಅಷ್ಟೇ, ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದಂತಹ ಫಾರ್ಮುಲಾ ಬೇಸ್ ಮೇಲೆ ಕೇಳಿರೋಂಥ ಕ್ವೆಶನ್. ಸೊ ಈಗ x ಇಂಟು 50 ವಿಲ್ ಬಿ ಈಕ್ವಲ್ ಟು LCM ಇಂಟು HCF. ಈ ಫಾರ್ಮುಲಾನ ಹಾಕ್ಕೊಂಡು ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಸೊ ಇಲ್ಲಿ LCM ಕೊಟ್ಟಿದ್ದಾರೆ ಎಷ್ಟು ಅಂತಂದರೆ 100, HCF ಕೊಟ್ಟಿದ್ದಾರೆ 10. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎಕ್ಸ್ನ ವ್ಯಾಲ್ಯೂ ಆಗಿರೋದ್ರಿಂದ ಡಿವೈಡೆಡ್ ಬೈ 50, 0 0 ಕ್ಯಾನ್ಸಲ್ ಆಗುತ್ತೆ. 5 1s are 5, 5 20s are 100. ಸೊ ಎಕ್ಸ್ನ ವ್ಯಾಲ್ಯೂ ಎಷ್ಟಾಗಿರುತ್ತೆ ಅಂತಂದರೆ 20. ಓಕೆ, ನೆಕ್ಸ್ಟ್ ಕ್ವೆಶನ್. ಫೈಂಡ್ ದ ಲಾರ್ಜೆಸ್ಟ್ ನಂಬರ್ ವಿಚ್ ಡಿವೈಡ್ಸ್ 546 ಆ್ಯಂಡ್ 764 ಲಿವಿಂಗ್ ದ ರಿಮೈಂಡರ್ಸ್ 6 and 8 ರೆಸ್ಪೆಕ್ಟಿವ್ಲಿ ಅಂತ ಕೇಳಿದ್ದಾರೆ.
ಸೊ ಈ ಕ್ವೆಶನ್ ಸಾಲ್ವ್ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ. ಸೊ ಇಲ್ಲಿ ಲಾರ್ಜೆಸ್ಟ್ ಅನ್ನೋ ನಂಬರ್ ಇದೆ ಅಂತಂದರೆ ಇದೊಂದು ಸಿಂಪಲ್ ಬ್ಲೈಂಡ್ ಮೆಥಡ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಲಾರ್ಜೆಸ್ಟ್ ಅಂತಿದೆ ಅಂತಂದರೆ ಡೈರೆಕ್ಟಾಗಿ ಇದನ್ನು ನಾವು HCF ಬೇಸ್ ಮೇಲೆ ಕ್ವೆಶನ್ ಅಂತ ಅರ್ಥ ಮಾಡ್ಕೋಬಹುದು. ಆದರೆ ಇಲ್ಲಿ ಡೈರೆಕ್ಟ್ 546 ಹಾಗೆ 764ನ HCF ಅಲ್ಲ. ಯಾಕೆ ಅಂತಂದರೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಈ ನಂಬರ್ಸನ್ನು ಡಿವೈಡ್ ಮಾಡಿದಾಗ ನಮಗೆ 6 ರಿಮೈಂಡರ್ ಬರುತ್ತೆ. 546ಅನ್ನು ಡಿವೈಡ್ ಮಾಡಿದಾಗ 6 ರಿಮೈಂಡರ್ ಬರುತ್ತೆ, ಹಾಗೆ 764ನ ಡಿವೈಡ್ ಮಾಡಿದಾಗ 8 ರಿಮೈಂಡರ್ ಬರುತ್ತೆ ಅಂತ ಕೇಳಿರೋದ್ರಿಂದ ನಾವೇನು ಮಾಡಬೇಕಿಲ್ಲಿ ಅಂತಂದರೆ 546ಇಂದ 6ಅನ್ನು ಸಬ್ಟ್ರ್ಯಾಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಆಗ ಬರೋವಂಥ ನಂಬರು 540. ಹಾಗೆ 764ಇಂದ 8ಅನ್ನು ಸಬ್ಟ್ರ್ಯಾಕ್ಟ್ ಮಾಡ್ಕೋಬೇಕಾಗತ್ತೆ. 8ಅನ್ನು ಸಬ್ಟ್ರ್ಯಾಕ್ಟ್ ಮಾಡಿಕೊಂಡಾಗ ನಮಗೆ ಸಿಗುವಂಥ ನಂಬರು 756. ಸೊ ಈಗ 540 ಹಾಗೆ 756ನ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ ಈ ಕ್ವೆಶನ್ಗೆ ಆನ್ಸರ್. ಓಕೆ, ಸೊ ಈಗ 540 ಹಾಗೆ 756ನ HCFನ್ನು ಡಿವಿಷನ್ ಮೆಥಡನ್ನು ಯೂಸ್ ಮಾಡ್ಕೊಂಡು ನಾನಿಲ್ಲಿ ಫೈಂಡ್ ಔಟ್ ಮಾಡ್ತೀನಿ. ಓಕೆ, ಸೊ 540ಇಂದ 756ಅನ್ನು ಡಿವೈಡ್ ಮಾಡೋಣ. 540 1s are 540, 6 ಹಾಗೆ ಇಲ್ಲಿ 1, 7 - 5 ಅಂದರೆ 2, 216 ಉಳ್ಕೊಳ್ಳುತ್ತೆ. ಈಗ 216ಇಂದ ಇಲ್ಲಿರೋವಂಥ ಡಿವೈಸರ್ ಅಂದರೆ 540ನ ಡಿವೈಡ್ ಮಾಡೋಣ. ಸೊ 540ನ ಡಿವೈಡ್ ಮಾಡಿದಾಗ 216 2s are 432. ಸೊ ಇಲ್ಲಿ 0 - 2 ಅಂದರೆ 8, 3 - 3 0, 5 - 4 ಅಂದರೆ 1 ಉಳ್ಕೊಳ್ಳುತ್ತೆ. ಈಗ ಇಲ್ಲಿ ಉಳ್ಕೊಂಡಿರೋ ರಿಮೈಂಡರಿಂದ ಇಲ್ಲಿರೋ ಡಿವೈಸರ್ ಅಂದರೆ 216ಅನ್ನು ಡಿವೈಡ್ ಮಾಡಬೇಕಾಗತ್ತೆ. ಸೊ 108 × 2 ಮಾಡಿದಾಗ 216. ಈ ಸ್ಟೆಪ್ಪಲ್ಲಿ ನಮಗೆ 0 ಉಳ್ಕೊಂಡಿದೆ. ಸೊ ಇಲ್ಲಿ 0 ಉಳ್ಕೊಂಡಿದೆ ಅಂದರೆ ಈ ಸ್ಟೆಪ್ನ ಡಿವೈಸರ್ ಏನಿದೆ ಅದು HCF ಆಗಿರುತ್ತೆ. ಓಕೆ, ಸೊ ನೀವು ಈ ಮೆಥಡನ್ನು ಯೂಸ್ ಮಾಡಿ HCFನ್ನು ಫೈಂಡ್ ಔಟ್ ಮಾಡ್ಕೋಬಹುದು, ಅಥವಾ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಯೂಸ್ ಮಾಡಿಕೊಂಡು HCFನ್ನು ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ಈಗ ಇವೆರಡರ HCF 540 ಹಾಗೆ 756ನ HCF ಏನಾಗಿದೆ ಅದು ಆನ್ಸರ್ ಆಗಿರುತ್ತೆ. ಸೊ ಆನ್ಸರ್ ಏನು ಅಂತಂದರೆ HCF ಆಫ್ 540 ಆ್ಯಂಡ್ 756 ಯಾವುದು ಅಂತಂದರೆ 108. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ 108 ಆಗಿರುತ್ತೆ. ಓಕೆ, ಸೊ ನಾವೀಗ ಚೆಕ್ ಮಾಡಿ ನೋಡಬಹುದು. 108ಇಂದ 546ಅನ್ನು ಡಿವೈಡ್ ಮಾಡಿದಾಗ 6 ರಿಮೈಂಡರ್ ಆಗಿರುತ್ತೆ, ಹಾಗೆ 764ನ ಡಿವೈಡ್ ಮಾಡಿದಾಗ 8 ರಿಮೈಂಡರ್ ಆಗಿ ಉಳ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಲೀಸ್ಟ್ ನಂಬರ್ ದಟ್ ಈಸ್ ಡಿವಿಸಿಬಲ್ ಬೈ ಆಲ್ ದ ನಂಬರ್ಸ್ ಫ್ರಮ್ 1 to 5 ಈಸ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಇಲ್ಲಿ ಲೀಸ್ಟ್ ಅಂತಿರೋದ್ರಿಂದ ನಾವು ಡೈರೆಕ್ಟಾಗಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇದು LCM ಬೇಸ್ ಮೇಲೆ ಇರೋವಂಥ ಕ್ವೆಶನ್ ಅಲ್ವಾ. ಸೊ 1 to 5ಇಂದ ಎಲ್ಲ ನಂಬರ್ಸಿಂದ ಡಿವೈಡ್ ಆಗುವಂತಹ ಲೀಸ್ಟ್ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವುದಾಗಿರುತ್ತೆ ಅಂತಂದರೆ 1 to 5 ಅಂತಂದರೆ 1 2 3 4 5 ಈ ನಂಬರ್ಸ್ನ LCM ಆಗಿರುತ್ತೆ. ಓಕೆ, ಸೊ ಇದನ್ನು ನಾವು 2ಇಂದ ಡಿವೈಡ್ ಮಾಡಿದಾಗ 1 ಹಾಗೆ ಬರ್ಕೊಳ್ಳೋಣ, 2 1s are 2, 3 ಹಾಗೆ ಬರ್ಕೊಳ್ಳೋಣ, 2 2s are 4, 5 ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಉಳ್ಕೊಂಡಿರೋಂಥ 3 ನಂಬರ್ಸು ಪ್ರೈಮ್ ನಂಬರ್ಸ್ ಆಗಿರೋದ್ರಿಂದ ನಾವು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಸೊ ಒಂದೇ ಸ್ಟೆಪ್ಪಲ್ಲಿ ನಮಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಸೊ ಉಳಿದಿರೋ ನಂಬರ್ಸ್ ಎಲ್ಲವನ್ನು ಮಲ್ಟಿಪ್ಲೈ ಮಾಡೋಣ. 5 2s are 10, 10 3s are 30, 30 2s are 60. ಸೊ LCM ಯಾವುದಾಗಿರುತ್ತೆ ಅಂತಂದರೆ 60 ಆಗಿರುತ್ತೆ. ಸೊ 60 ಅನ್ನೋದೇನಿದೆ ಇದು 1 to 5 ಅಂತಂದರೆ 1 2 3 4 5 ಈ 5 ನಂಬರ್ಸಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಸೊ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಬಿ 60. ಓಕೆ, ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ದಟ್ ವಿಲ್ ಡಿವೈಡ್ 43, 91 ಆ್ಯಂಡ್ 183 ಸೊ ಆಸ್ ಟು ಲೀವ್ ದ ಸೇಮ್ ರಿಮೈಂಡರ್ ಇನ್ ಈಚ್ ಕೇಸ್ ಅಂತ ಕೇಳಿದ್ದಾರೆ. ಸೊ ಈ ಕ್ವೆಶನ್ ಹೇಗೆ ಸಿಂಪ್ಲಿಫೈ ಮಾಡೋದು ಅಂತಂದರೆ ಫಸ್ಟ್ ನಾವಿಲ್ಲಿ ಕ್ವೆಶನ್ ನೋಡಿದ ತಕ್ಷಣ ಐಡೆಂಟಿಫೈ ಮಾಡಬಹುದು. ಇದು HCF ಬೇಸ್ ಮೇಲೆ ಕೇಳಿರೋಂಥ ಕ್ವೆಶನ್. ಹೇಗೆ ಅಂತಂದರೆ ಇಲ್ಲಿ ಕ್ವೆಶನಲ್ಲಿ ಗ್ರೇಟೆಸ್ಟ್ ಅಂತ ಇದೆ. ಸೊ ಗ್ರೇಟೆಸ್ಟ್, ಲಾರ್ಜೆಸ್ಟ್, ಲಾಂಗೆಸ್ಟ್ ಈ ಥರ ವರ್ಡ್ಸ್ ಏನಾದರೂ ಇದ್ದರೆ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇದು HCF ಬೇಸ್ ಮೇಲೆ ಇರೋವಂಥ ಕ್ವೆಶನ್. ಇದು ಒಂದು ಸಿಂಪಲ್ ಮೆಥಡ್ ಅಂತಲೇ ಹೇಳ್ಬೋದು. ಓಕೆ, ಸೊ ಈಗ ಹೇಗೆ ಇದನ್ನು ಫೈಂಡ್ ಔಟ್ ಮಾಡೋದು ಅಂತಂದರೆ ಫಸ್ಟ್ ಇಲ್ಲಿ ಈ 3 ನಂಬರ್ಸನ್ನು ಡಿವೈಡ್ ಮಾಡುವಂಥ ನಂಬರ್ ಹಾಗೆ
ಎಲ್ಲ 3 ನಂಬರ್ನ ಡಿವೈಡ್ ಮಾಡಿದಾಗ ಸೇಮ್ ರಿಮೈಂಡರ್ ಬರಬೇಕು ಅನ್ನೋ ಕಂಡೀಷನ್ ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, ಫಸ್ಟ್ ನಾವಿಲ್ಲಿ ಈ 3 ನಂಬರ್ಸ್ ನಡುವೆ ಇರುವಂಥ ಡಿಫರೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡೋಣ. ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟ್ ನಂಬರ್ ಹಾಗೆ ಸೆಕೆಂಡ್ ನಂಬರ್ನ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋಣ. ಸೊ 91 - 43. ಸೊ 91 - 43 ಅಂತಂದರೆ 48 ಆಗುತ್ತೆ. ಹಾಗೆ ಸೆಕೆಂಡ್ ನಂಬರ್, ಥರ್ಡ್ ನಂಬರ್, ಈ 2 ನಂಬರ್ ನಡುವೆ ಇರುವಂಥ ಡಿಫರೆನ್ಸ್ ಎಷ್ಟು ಅಂತ ನೋಡೋಣ. 183 - 91. ಸೊ 180 - 91 ಅಂತಂದರೆ 92. ಹಾಗೆ ಥರ್ಡ್ ನಂಬರ್ ಆ್ಯಂಡ್ ಫಸ್ಟ್ ನಂಬರ್, ಈ 2ರ ನಡುವೆ ಇರುವಂಥ ಡಿಫರೆನ್ಸ್ ನೋಡೋಣ. 183 - 43 ಅಂತಂದರೆ 140. ಸೊ ಹೀಗೆ ನಾವು ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಿಕೊಂಡು ಬರೋವಂಥ ನಂಬರ್ಸ್ ಏನಿದೆ ಈ ನಂಬರ್ಸ್ನ HCF ಅನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮೂಲಕ ನಾವಿಲ್ಲಿ HCF ಅನ್ನು ಫೈಂಡ್ ಔಟ್ ಮಾಡೋಣ. 48ಅನ್ನು ಡಿವೈಡ್ ಮಾಡಿದಾಗ 2ಇಂದ 2 2s are 4, 2 4s are 8, 2 1s are 2, 2 2s are 4, 2 6s are 12, 2 3s are 6. ಸೊ 48ಅನ್ನು ನಾವು ಹೇಗೆ ಬರ್ಕೋಬಹುದು ಅಂತಂದರೆ 2 × 2 × 2 × 2 × 3 ಅಂತ ಬರಿಬಹುದು. ಹಾಗೆ 92ನ ಫ್ಯಾಕ್ಟರೈಸ್ ಮಾಡೋಣ. 2 4s are 8, 2 6s are 12, 2 2s are 4, 2 3s are 6. 23 ಅನ್ನೋದು ಪ್ರೈಮ್ ನಂಬರ್. ಸೊ 23 1s are 23. ಸೊ 92ನ ಹೇಗೆ ಬರ್ಕೋಬೋದು ಅಂತಂದರೆ 2 × 2 × 23 ಅಂತ ಬರಿಬೋದು. ಹಾಗೆ 140ನ ಫ್ಯಾಕ್ಟರೈಸ್ ಮಾಡೋಣ. 2 7s are 14, 0, 2 3s are 6, 2 5s are 10, 5 7s are 35. ಓಕೆ, ಸೊ 140ನ ಹೇಗೆ ಬರಿಬಹುದು ಅಂತಂದರೆ 2 × 2 × 5 × 7 ಅಂತ ಬರಿಬಹುದು. ಈಗ ಈ 3 ಫ್ಯಾಕ್ಟರ್ಸಲ್ಲಿರುವಂತಹ ಕಾಮನ್ ನಂಬರ್ ಯಾವುದು ಅಂತ ನೋಡೋಣ. 2 ಅನ್ನೋದು ಕಾಮನ್ ಇದೆ, ಹಾಗೆ ಇನ್ನೊಂದು ಸಲ 2 ಅನ್ನೋದು ಕಾಮನ್ ಇದೆ ಅಂತಂದರೆ ಇನ್ನು ಉಳಿದಿರೋ ನಂಬರ್ಸಲ್ಲಿ ಯಾವುದು ಕಾಮನ್ ಇಲ್ಲ. ಆಗ ನಾವೇನು ಮಾಡಬೇಕು, ಈ ಗ್ರೂಪ್ ಏನು ಮಾಡಿದ್ದೀನಿ ಈ 2 ಗ್ರೂಪ್ಗೆ ಒಂದು 2 ಅಂತ ತೊಗೋಬೇಕು, ಹಾಗೆ ಇನ್ನೊಂದು ಗ್ರೂಪ್ಗೆ ಇನ್ನೊಂದು 2 ಅಂತ ತೊಗೋಬೇಕಾಗತ್ತೆ. ಸೊ 2 × 2 ಅಂತಂದರೆ 4 ಅನ್ನೋದು HCF ಆಗಿರುತ್ತೆ. ಓಕೆ, ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಎ 4. 4ಇಂದ ನಾವು ಈ 3 ನಂಬರನ್ನು ಡಿವೈಡ್ ಮಾಡಿದಾಗ ಸೇಮ್ ರಿಮೈಂಡರ್ ಬರುತ್ತೆ. ಓಕೆ, ಸೊ ಹೀಗೆ ನಾವು ಈ ಕ್ವೆಶನನ್ನು ಸಾಲ್ವ್ ಮಾಡಬಹುದು. ಸೊ ಈಗ ನಾವಿಲ್ಲಿ ಚೆಕ್ ಮಾಡಬಹುದು 43ನ 91ನ್ನು ಹಾಗೆ 183ನ 4ಇಂದ ಡಿವೈಡ್ ಮಾಡಿದ್ರೆ ಸೇಮ್ ರಿಮೈಂಡರ್ ಬರುತ್ತಾ ಇಲ್ವಾ ಅಂತ. ಸೊ ಇಲ್ಲಿ ಚೆಕ್ ಮಾಡಿದಾಗ 43ನ 4ಇಂದ ಡಿವೈಡ್ ಮಾಡಿದಾಗ ನಮಗೆ ರಿಮೈಂಡರ್ ಎಷ್ಟು ಬರುತ್ತೆ ಅಂತಂದರೆ 3 ಬರುತ್ತೆ. ಹಾಗೆ 91ನ್ನು 4ಇಂದ ಡಿವೈಡ್ ಮಾಡಿದಾಗ 4 2s are 8, 11 ಇರುತ್ತೆ. ಹಾಗೆ 4 2s are 8, ರಿಮೈಂಡರ್ 3 ಉಳ್ಕೊಳ್ಳುತ್ತೆ. ಹಾಗೆ 183ನ 4ಇಂದ ಡಿವೈಡ್ ಮಾಡಿದಾಗ 4 4s are 16, 23, 4 5s are 20, ಇಲ್ಲೂ 3ನೇ ಉಳ್ಕೊಳ್ಳುತ್ತೆ. ಈ 3 ನಂಬರನ್ನು 4ಇಂದ ಡಿವೈಡ್ ಮಾಡಿದಾಗ ನಮ್ಗೆ ಉಳ್ಕೊಳ್ಳೋಂಥ ರಿಮೈಂಡರ್ ಯಾವುದು ಅಂದರೆ 3, ಅಂದರೆ ರಿಮೈಂಡರ್ ಸೇಮ್ ಆಗಿರುತ್ತೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ 4. ಸೊ ಡಿಯರ್ ಫ್ರೆಂಡ್ಸ್, ಇವತ್ತು ಡಿಸ್ಕಷನ್ ಮಾಡಿದಂತಹ ಪ್ರತಿಯೊಂದು ಕ್ವೆಶನ್ಸು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.